ಸತ್ರೆ ಸತ್ರೆ ನನ್ನ ಯಾರೋ ಹೊಡೆದಾಕಿರೋದು ಒರ್ಸಿರೋದು ರೋಷನ್ ಪ್ರಯತ್ನ ಮಾಡ್ತಾ ಸಂದರ್ಭದಲ್ಲಿ ಇವನು ಯಾರು ವಿಕ್ಟಿಮ್ ಇದ್ದಾನೆ ಪ್ರಶಾಂತ್ ಕಾರ್ಗೆ ಹತ್ತಿದ್ದಾರೆ. ನನ್ನ ಹಿಂಗೆ ಮಾಡಿದೆ ನೀನು ಬಿಡೋದಿಲ್ಲ ಅಂತೇಳಿ ಅದೆಲ್ಲ ಈಗ ನಮಗೆ ಡ್ಯಾಶ್ ಕ್ಯಾಮರಾದಲ್ಲಿ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗಿದೆ. ಅದು ಆಕ್ಸಿಡೆಂಟ್ ಅಲ್ಲ, ನಿಜವಾಗ್ಲೂ ಆಕ್ಸಿಡೆಂಟ್ ಅಲ್ಲ. ಹೇಳ್ಕೊಂಡಿದ್ದವಾಗ ಇವಾಗ ಅವನ ಆಚೆನೇ ಇದ್ದಿದ್ರೆ ಸರ್ ಡ್ಯಾಶ್ ಬೋರ್ಡಲ್ಲಿ ಕ್ಲಿಯರಿಟಿಯಾಗಿ ಹೆಂಗ್ ವಾಯ್ಸ್ ಗೊತ್ತಾಗ್ತಾ ಇತ್ತು. ಅವ್ರು ಯಾರಂತಾನೆ ಗೊತ್ತಿಲ್ಲ, ಕ್ರಿಕೆಟ್ ಆಡಕ್ ಬಂದವ್ರು ಅಂದ್ಬಿಟ್ಟು ಊರು ಅಲ್ಲಿ ಸಾಯಿಸ ಅಂತ ಮಾಡೋ ಅಂಥದ್ದು ಏನಾಯ್ತಂತ ಗೊತ್ತಿಲ್ಲ ಅವ್ರಿಗೆ. ಬೆಂಗಳೂರು ಐಟಿ ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ, ಬೆಂಗಳೂರನ್ನ ಎಜುಕೇಶನ್ ಸಿಟಿ ಅಂತಲೂ ನಾವು ಹೇಳ್ತಿದ್ದೇವೆ. ಆದ್ರೆ ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಇದು ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಎನ್ನುವಂತ ಅನುಮಾನಗಳು ನಮ್ಮನ್ನ ಕಾಡ್ತಿದೆ. ಮನೆಯಿಂದ ಹೊರಗಡೆ ಹೋದವನು ಮನೆಗೆ ಹಿಂತಿರುಗಿ ಬರೋವರೆಗೂ ಕೂಡ ಮನೆಯವರ ಎದೆಬಡಿತ ಹೆಚ್ಚಾಗ್ತಲೇ ಇದೆ. ಅಂತಹದ್ದೇ ಒಂದು ಘಟನೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಪೊಲೀಸ್ನವರು ಎಷ್ಟೇ ಬಿಗಿ ಮಾಡಿದ್ರು ಕೂಡ ಕ್ರೈಮ್ಗಳು ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಪೊಲೀಸ್ನವರು ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಪುಡಿ ರೌಡಿಗಳ ಅಟ್ಟಹಾಸ ನಿಲ್ತಾನೆ ಇಲ್ಲ. ಇದೀಗ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಕೆಲವು ಸಲ ಅಪಘಾತಗಳು ಆದ್ರೇನೋ ಅಥವಾ ಕೆಲವು ಸಲ ಕ್ರೈಮ್ಗಳಾದ್ರೆ ಕೆಲವೊಂದು ಸಲ ಅಹಂಕಾರವೋ ದುರಹಂಕಾರವೋ ಗೊತ್ತಿಲ್ಲ, ಅಥವಾ ಅಪ್ಪ ಅಮ್ಮ ಕೊಟ್ಟಿದ್ದಂತಹ ದುಡ್ಡಿನಿಂದ ಮೋಜು ಮಸ್ತಿ ಮಾಡ್ತಾರ ಅದು ಕೂಡ ಗೊತ್ತಿಲ್ಲ. ಅಂತಹದ್ದೇ ಒಂದು ಘಟನೆ ಕ್ಷುಲ್ಲಕ ಕಾರಣಕ್ಕೆ ಒಂದು ಮರ್ಡರ್ ಹಾಗೆಯೇ ಹೋಗಿದೆ. ಆರಂಭದಲ್ಲಿ ಇದೊಂದು ಅಪಘಾತ ಅಂತೇಳಿ ಬಿಂಬಿತವಾಗಿತ್ತು. ಆದ್ರೆ ಯಾವಾಗ ಆ ಒಂದು ಕಾರ್ನಲ್ಲಿದ್ದಂತ ಡ್ಯಾಶ್ ಬೋರ್ಡ್ ನ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು ಒಂದು ಭಯಾನಕವಾದಂತ ದೃಶ್ಯಗಳು. ಸುಮಾರು 800 ಮೀಟರ್ ಕಾರಿನ ಎಡಭಾಗದ ಬಾಗಿಲಿನಲ್ಲೇ ನೇತಾಡ್ಕೊಂಡು ಬಂದಂತ ಯುವಕನೋರ್ವರನ್ನ ಅತ್ಯಂತ ಅಮಾನುಷವಾಗಿ ಕಾಂಪೌಂಡ್ ಮತ್ತು ಮರವೊಂದಕ್ಕೆ ಡಿಕ್ಕಿ ಹೊಡೆದು ಕೊಲೆ ಮಾಡಿರುವಂತ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಮ್ಮಸಂದ್ರದಲ್ಲಿ ನಡೆದಿದೆ. ಕಮ್ಮಸಂದ್ರದಲ್ಲಿ 2 ದಿನಗಳ ಕಾಲ ಇನ್ನೇನು ಆನೇಕಲ್ ಶಾಸಕರಾಗಿರುವಂತಹ ಬಿ ಶಿವಣ್ಣರವರ ಹುಟ್ಟುಹಬ್ಬ ಫೆಬ್ರವರಿ 1ರಂದು ಬರ್ತಾ ಇದೆ. ಅದಕ್ಕಾಗಿ ಕಮ್ಮಸಂದ್ರದ ಕಾಂಗ್ರೆಸ್ ಮುಖಂಡನೋರ್ವ ಈ ಒಂದು ಶಿವಣ್ಣ ಚಾಂಪಿಯನ್ಶಿಪ್ ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸಿದ್ದ. 2 ದಿನಗಳ ಕಾಲ ಈ ಒಂದು ಕ್ರಿಕೆಟ್ ಟೂರ್ನಿ ನಡೆದಿತ್ತು. ಶನಿವಾರ ನಡೆದಂತಹ ಟೂರ್ನಿಯಲ್ಲಿ ಇಂದು ಮೃತಪಟ್ಟಿರ್ತಕ್ಕಂತಹ ಪ್ರಶಾಂತ್ ಅಲಿಯಾಸ್ ವೇಣು ಎಂಬಾತ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದ, ಪಂದ್ಯವನ್ನ ಸೋತಿದ್ದ, ಬೇಜಾರ್ನಲ್ಲಿಯೇ ಮನೆಗೆ ಬಂದಿದ್ದ. ಭಾನುವಾರ ಸಂಜೆ ಮನೆಯಲ್ಲೇ ಬೇಜಾರ್ನಲ್ಲಿದ್ದ. ಶನಿವಾರ ನಾನು ಮ್ಯಾಚ್ ಸೋತೋಗಿದ್ದೀನಮ್ಮ ಅಂತೇಳಿ ಅವರ ತಾಯಿಯ ಬಳಿ ಮತ್ತು ಅವನ ಸಹೋದರನ ಬಳಿ ಹೇಳ್ಕೊಂಡಿದ್ದ. ಆದ್ರೆ ಅದೊಂದು ಕರೆ ಸುಮಾರು ಸಂಜೆ 7:30ಕ್ಕೆ ಬಂದಿತ್ತು. ಪ್ರಶಾಂತ್ ಅಲಿಯಾಸ್ ವೇಣು ಮನೆಯಿಂದ ಹೊರಗಡೆ ಬಂದಿದ್ದ. ಆದ್ರೆ 10ವರೆಗೆ ಒಂದು ಕೆಟ್ಟ ಸುದ್ದಿ ಒಂದು ಅವರ ತಾಯಿಯ ಕಿವಿಗೆ ಬಂದು ಬಿದ್ದಿತ್ತು. ಆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ನನ್ನ ಮಗ ಕ್ರಿಕೆಟ್ ಆಡೋದಕ್ಕೆ ಬಹಳ ಇಷ್ಟ ಪಡ್ತಾ ಇದ್ದ, ಮಗ ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದ ಮತ್ತೆ ಸೋತೋಗಿದ್ದ ಅಂತ ಬೇಜಾರ್ನಲ್ಲಿದ್ದ. ಅದ್ಯಾರು ಫೋನ್ ಮಾಡಿದ್ರು ಅವನಿಗೆ ಗೊತ್ತಿಲ್ಲ. ಅವನು ಹೋದಂತವನು ಹಿಂತಿರುಗಿ ಬರ್ಲೇ ಇಲ್ಲ ಅಂತೇಳಿ ಆ ತಾಯಿಯ ಆಕ್ರಂದನ ಕರಳು ಹಿಂಡುವಂತಿತ್ತು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಕೊಲೆಗೆ ಕಾರಣ ಏನು ಎಂಬುವಂಥದ್ದು ಕುತೂಹಲ ಕೇಳಿಸಿದೆ. ಈ ಒಂದು ಕೊಲೆ ನಡೆದಂತ ಘಟನೆ, ಹಾಗೆ ಆ ಕಾರ್ ಡಿಕ್ಕಿ ಹೊಡೆದಿರುವಂತ ಆ ಒಂದು ರಭಸಕ್ಕೆ ಕಾರ್ನಲ್ಲಿದ್ದಂತ ಏರ್ ಬ್ಯಾಗ್ಗಳು ಓಪನ್ ಆಗಿದ್ವು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ.
ಪ್ರಾಣ ತೆಗಿಬಿಟ್ಟಲ್ಲ. ನನ್ ಕಣ್ಣಮ್ಮ ಮತ್ತೆ ಬರ್ತಾರ. ಅನಾಥ ಮಾಡ್ಬಿಟ್ಟ, ಅನಾಥ ಮಾಡ್ಬಿಟ್ಟ. ಬೇಡ ಬೇಡ. ಹೌದು, ಹೀಗೆ ಇಲ್ಲಿ ಕಾಣ್ತಾ ಇರುವಂತ ಈ ಮೈದಾನದಲ್ಲೇ ಕ್ರಿಕೆಟ್ ಟೂರ್ನಿ 2 ದಿನಗಳ ಕಾಲ ನಡೆದಿತ್ತು. ಆನೇಕಲ್ ಶಾಸಕ ಬಿ ಶಿವಣ್ಣರವರ ಚಾಂಪಿಯನ್ಶಿಪ್ ಕ್ರಿಕೆಟ್ ಟೂರ್ನಿ ನಡೆದಿತ್ತು. ಈ ಒಂದು ಟೂರ್ನಿಯಲ್ಲಿ ವೀರಸಂದ್ರದ ಪ್ರಶಾಂತ್ ಕೂಡ ಭಾಗಿಯಾಗಿದ್ದ. ಆ ಒಂದು ಪಂದ್ಯದಲ್ಲಿ ಸೋತಿದ್ದ. ಕೊನೆಗೆ ಶಿವಾಜಿ ಬಾಯ್ಸ್ ಈ ಒಂದು ಕ್ರಿಕೆಟ್ ಟೂರ್ನಿಯ ಚಾಂಪಿಯನ್ಶಿಪ್ ಅನ್ನ ತಮ್ಮದಾಗಿಸಿಕೊಂಡಿದ್ರು. ಯಾವಾಗ ಪಂದ್ಯಾವಳಿಗಳು ಮುಗಿದಿತ್ತು, ಸಂಜೆ 7 ಗಂಟೆಗೆ ಇದೇ ಪ್ರಶಾಂತ್ ಅಲಿಯಾಸ್ ವೇಣುಗೆ ಕರೆ ಒಂದು ಬಂದಿತ್ತು. ಅವನು ಅಲ್ಲಿಂದ ಬಂದಿದ್ದ. ಮೈದಾನದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಗೆದ್ದಿದ್ದಂತ ಚಾಂಪಿಯನ್ಗಳು ಎಲ್ಲರೂ ಕೂಡ ಎಣ್ಣೆಯಲ್ಲೂ ಕೂಡ ಚಾಂಪಿಯನ್ಗಳು ಇವರು. ಹೀಗೆ ಬಿದ್ದಿರುವಂತ ಬಿಯರಿ ಬಾಟಲ್ಗಳನ್ನ ನೋಡ್ತಾ ಇದ್ರೆ, ಹಾಗೆ ಈ ಒಂದು ಪ್ಲೇಟ್ಗಳನ್ನು ನೋಡ್ತಾ ಇದ್ರೆ ಇಲ್ಲಿ ಭರ್ಜರಿ ಆದಂತ ಪಾರ್ಟಿಯನ್ನೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈ ಒಂದು ಪಾರ್ಟಿಯ ಸಂದರ್ಭದಲ್ಲಿ ಬಹುಶಃ ಇಲ್ಲಿಗೆ ಈ ಪ್ರಶಾಂತ್ ಅಲಿಯಾಸ್ ವೇಣು ಬಂದಿದ್ದ. ಇವರಿಗೆ ಯಾರು ಕರೆ ಮಾಡಿದ್ರೋ ಗೊತ್ತಿಲ್ಲ. ಇಲ್ಲಿ ನಡೆದಂತ ಘಟನೆಯಲ್ಲಿ ಆರಂಭಿಕ ತನಿಖೆಯಲ್ಲಿ ಇದೀಗ ಡಿಸಿಪಿ ಅವರು ಹೇಳಿದಂತೆ ಸಿಗರೇಟ್ ಲೈಟರ್ ಗಾಗಿ ಇವರಿಬ್ಬರ ನಡುವೆ ಗಲಾಟೆ ನಡೆದಿದೆ. ಯಾವಾಗ ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ನಡೆದಿದೆ, ಆ ನಂತರ ರೋಷನ್ ಅಲ್ಲಿಂದ ಹೋಗ್ಬೇಕು ಅಂತೇಳಿ ಅಲ್ಲಿಂದ ಹೊರಟಾಗ ಅವನ ಕಾರನ್ನ ಹಿಡ್ಕೊಳ್ಳೋದಕ್ಕೆ ಹೋಗಿದ್ದಾನೆ. ಅವನ ಸಫಾರಿ ಕಾರನ್ನ ಹಿಡಿಯೋದಕ್ಕೆ ಎಡಭಾಗದ ಡೋರ್ನಲ್ಲೇ ನಿಂತ್ಕೊಂಡು ಹೋಗಿದ್ದಾನೆ ಅಂತ ಡಿಸಿಪಿ ನಾರಾಯಣ್ ರವರು ಏನ್ ಹೇಳ್ತಾರೆ ಅದನ್ನೊಮ್ಮೆ ನೋಡೋಣ ಬನ್ನಿ. ಸಿಗರೇಟ್ ಲೈಟರ್ ವಿಚಾರವಾಗಿ ಸ್ವಲ್ಪ ಗಲಾಟೆ ಆಯಿತು. ಗಲಾಟೆ ಮಾಡೋಂಥ ಸಂದರ್ಭದಲ್ಲಿ ಇಬ್ಬರು ಅಲ್ಲೇ ಬೀರ್ ಬಾಟ್ಲಿಂದ ಈ ರೋಷನ್ ಹೆಗಡೆಗೆ ಮತ್ತು ಪ್ರಶಾಂತ್ ಇವರಲ್ಲಿ ಗಲಾಟೆ ಆಗಿ ಈ ಯಾರು ರೋಷನ್ ಹೆಗಡೆಗಿದ್ರು ಅವ್ರಿಗೆ ಪ್ರಶಾಂತ್ ಅನ್ನೋರು ಬೀರ್ ಬಾಟ್ಲಿಂದ ಹೊಡೆದಿದ್ದಾರೆ. ಅದಕ್ಕೆ ನಾಲಿಗೆ ಅವ್ರಿಗೆ ಏನು ಕಟ್ಟಾಗಿದೆ. ಈ ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವನೊಂದು ಟಾಟಾ ಸಫಾರಿ ವೆಹಿಕಲ್ ಅದರಲ್ಲಿ ಹತ್ಕೊಂಡು ಪರಾರಿ ಆಗೋದಕ್ಕೆ ಇವನು ರೋಷನ್ ಪ್ರಯತ್ನ ಮಾಡ್ತಾ ಸಂದರ್ಭದಲ್ಲಿ ಇವನು ಯಾರು ವಿಕ್ಟಿಮ್ ಇದ್ದಾನೆ ಪ್ರಶಾಂತ್ ಕಾರಿಗೆ ಹತ್ತಿದ್ದಾರೆ. ಕಾರಿಗೆ ಹತ್ತಿ ನನ್ನ ಹಿಂಗೆ ಮಾಡಿದೆ, ನಿನ್ನನ್ನು ಬಿಡೋದಿಲ್ಲ ಅಂತೇಳಿ ಅದೆಲ್ಲ ಈಗ ನಮಗೆ ಡ್ಯಾಶ್ ಕ್ಯಾಮರಾದಲ್ಲಿ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗಿದೆ. ಈ ಗಲಾಟೆ ಆಗಿ ಅಲ್ಲಿ ವೀರಸಂದ್ರ ಮತ್ತು ನಮ್ಮ ಕಮಸಂದ್ರ ಮತ್ತು ಅನಂತ್ ನಗರ ಅಂತೇಳಿ ಒಂದು ರೋಡ್ ಇದೆ. ಆ ರೋಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇವನು ಗಾಡಿ ಹತ್ತಿದ್ದಾನೆ. ಗಾಡಿ ಹತ್ತಿದಾಗ ಅವನ್ನ ಫುಲ್ ಜಗಳ ಆಗಿ ಅವನ್ನ ಒಂದು 4 ಕಿಲೋಮೀಟರ್ ಗಂಟ ಗಾಡಿ ಓಡಿಸ್ಕೊಂಡು ಹೋಗಿದ್ದಾನೆ. ಅವ್ನಿಗೆ ಯಾವತ್ತು ಗಾಡಿ ಬಿಟ್ಟಿಲ್ವೋ ಅದಕ್ಕೆ ಫಸ್ಟಲ್ಲಿ ಒಂದು ಮರಕ್ಕೆ ಅವನ್ನ ಲೆಫ್ಟ್ ಸೈಡಿಂದ ಹೋಗಿ ಮರಕ್ಕೆ ಜುಜ್ಜು ಮಾಡಿದ್ದಾನೆ. ಅಲ್ಲಿಂದ ತಿರ್ಗಾ ಸ್ವಲ್ಪ ಮುಂದೆ ಹೋಗಿ ತಿರ್ಗಾ ಕಾಂಪೌಂಡಿಗೆ ಫುಲ್ ಹೊಡೆದು ಅವನ್ನ ಸಾಯಿಸಿ ಪರಾರಾಗಿದೆ. ಬಟ್ ನೋಡೋ 112ಗೆ ನಮ್ಮ ಅಲ್ಲಿರೋಂಥ ಪಬ್ಲಿಕ್ ಕಾಲ್ ಮಾಡಿ ಒಂದು ಆಕ್ಸಿಡೆಂಟ್ ಆಗಿದೆ, ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ಮೇಲೆ ನಮ್ಮವರೆಲ್ಲ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ನಾವು ಸ್ಪಾಟ್ಗೆ ಹೋಗಿ ನಮ್ಮ ಹುಬ್ಬಳ್ಳಿ ಪೊಲೀಸರೆಲ್ಲ ಅವ್ರನ್ನ ತಗೊಂಬರ್ತ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿರಲಿಲ್ಲ. ಯಾವಾಗ ನಮಗೆ ಯಾವುದು ವೆಹಿಕಲ್ದು ಡ್ಯಾಶ್ ಬೋರ್ಡ್ನ ನಾವು ಗಮನಿಸಿದಾಗ ಇದು ಇಬ್ಬರ ಮಧ್ಯೆ ಆಲ್ಟ್ರಿಕೇಷನ್ ಆಗಿದೆ, ಗಲಾಟೆ ಆಗಿ ಅವನೇ ತಗೊಂಡೋಗಿ ಅದಕ್ಕೆ ಮರಕ್ಕೆ ಮತ್ತು ಕಾಂಪೌಂಡ್ ಹೊಡೆದು ಸಾಯಿಸಿದ್ದಾರೆ. ಈ ಸಂದರ್ಭ ನಾವು ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾಗಿ ಯಾರು ಅಕ್ಯೂಸ್ಡ್ ರೋಷನ್ ಅವ್ನು ತಪ್ಪಿಸ್ಕೊಂಡು ಓಡೋಗಿದ್ದ ಅವನ್ನ ಕೃತ್ಯ ನಡೆದ 1 ಗಂಟೆನಲ್ಲೇ ಅವನ್ನ ನಾವು ಬಂಧೆ ಮಾಡಿದ್ವಿ. ಹೌದು, ಹೀಗೆ ಡಿಸಿಪಿ ನಾರಾಯಣ್ ರವರೇನೋ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟರು. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಅವರ ತಾಯಿ ಹೇಳೋದೇ ಬೇರೆ.
ಈ ಒಂದು ಘಟನೆ ಇದು ಯಕಶ್ಚಿತ್ ಇದೊಂದು ಕೊಲೆ. ಈ ಕೊಲೆಯನ್ನ ಬೇರೆ ಯಾರೋ ಮಾಡಿಸಿದ್ದಾರೆ ಅಂತ ಹೇಳಿದ್ದೇನೆ ಅವರ ತಾಯಿಯ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಅವ್ರ ತಾಯಿ ಏನ್ ಹೇಳಿದ್ರು ಅದನ್ನು ಕೂಡ ಕೇಳೋಣ ಬನ್ನಿ. ನನ್ ಮಗುಪ್ಪ 33 ವರ್ಷ ಅಷ್ಟನ ಮಕ್ಕ ನೋಡ್ತಿದ್ದಕ್ಕೆ ಮುಂಚೆ ಕಳಿಸ್ಬಿಟ್ರೆ ಬರೋ ತಿಂಗಳು ಮದುವೆ ಮಾಡಿವಂತ ಮನೆ ಕಟ್ಟಿದೆ. ಇವ್ರು ಒಂದು ಏಟ್ ಹಾಕ್ಬಿಟ್ಟು ಬುದ್ಧಿ ಹೇಳಿದ್ದೀನಿ, ಮಗ ಹಿಂಗೆ ಮಾಡಿದಾನಮ್ಮ ಅಂತ ಹೇಳಿದ್ರೆ ನಾನು ನನ್ನ ಮಗನ ಹೊಡೆದಿರ್ತೀವಿ ಅನ್ನೋ ಕಂಪ್ಲೇಂಟ್ ಕೊಟ್ಟೇನೋ ಪೊಲೀಸರುಗಳು ಬುದ್ಧಿ ಹೇಳಿಸ್ತಾ ಇದ್ನಾ. ಇವ್ರ ಪ್ರಾಣ ತೆಗಿಯೋದು ಏನಿತ್ತಪ್ಪ, ಏನು ಕೊಟ್ರೆ ಸಿಗಲ್ಲ. ಅಪ್ಪ ನನ್ನ ಹತ್ರ ಅಮ್ಮ ಏನು ಊಟ ತರಲಿ ಅಂತ ನಾನು ಮಧ್ಯಾಹ್ನ 3 ಗಂಟೆಲಿ ಫೋನ್ ಮಾಡ್ದೆ. ಏನು ಬೇಡ ಬಾರೋ, ಬೆಳಗಿಂದ ಫೋನ್ ಮಾಡ್ತಾ ಇದ್ದೀನಿ ಬಂದಿಲ್ಲ ನೀನು ಬಾರೋ ಅಂದೆ. ಬರ್ತೀನಿರಮ್ಮ ಅಂತೇಳಿ ಬಂದಿಲ್ಲ. ಆಮೇಲೆ ಅಮ್ಮ ಕ್ರಿಕೆಟಲ್ಲಿ ಸೋತ್ಬಿಟ್ಟಮ್ಮ ನಾನು ಅಂತ ಅದಕ್ಕೆ ಅಳ್ತಿದ್ದ. ಕ್ರಿಕೆಟಲ್ಲಿ ಅವ್ನು ಗುಚ್ಚು ಕ್ರಿಕೆಟಲ್ಲಿ ಸೋತ್ರೆ ಅಳ್ತಾರೇನು ಯಾರನ್ನ, ಸುಮ್ಮನಿರಮ್ಮನೆ ನಾನಿದ್ದೀನಿ ಅಂತ ಹೇಳಿದೆ. ಅಮ್ಮ ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲಮ್ಮ ಅಂತ ಹೋದ. ರೂಮಲ್ಲಿ ಮಲ್ಕೊಂಡ. ಅವ್ರ ಅಣ್ಣನ ಮಗನ ಜೊತೆ ಮಾಡ್ಕೊಂಡಿದ್ದ ಹೊಸ ಮನೇಲಿ. ಆಮೇಲೆ 7 ಗಂಟೆಗೆ 7:15 7 ಗಂಟೆಗೆ ಫೋನ್ ಬಂದೈತೆ. ಎದ್ದು ಹೋಗಿದ್ದಾನೆ ಆಚೆ ಕಡೆ. ತಿರ್ಗಾ ನಾನು ಅನ್ಕೊಂಡು ನೋಡಿಲ್ಲ. ಆಮೇಲೆ 9 ಗಂಟೆಗೆ ಯಾರು ಟೋಲ್ ಹುಡುಗರು ಆಂಟಿ ಅಮ್ಮ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಹೋಗೋಷ್ಟೊತ್ತಿಗೆ ಅಲ್ಲೇ ಹಾಸ್ಪಿಟ್ಲಲ್ಲಿ ಹಾಕವ್ರೆ. ಆ ಮಗು ಬೈಲಾರ ಅಂತ ನೀರು ಕೂಡ ಬಿಟ್ಟಿಲ್ಲ. ಅವನ್ನ ನೋಡೋಕ್ಕಾಗಿಲ್ಲ, ಹಂಗ ಮಲಗಿಸಿದ್ರು. ನಾನು ಅದು ಯಾವುದೋ ಫೋಟೋ ವಿಡಿಯೋ ನೋಡಿದೆ. ಅದು ಆಕ್ಸಿಡೆಂಟ್ ಅಲ್ಲ, ನಿಜವಾಗ್ಲೂ ಆಕ್ಸಿಡೆಂಟ್ ಅಲ್ಲ. ಅವನ್ನ ಕೊಲೆ ಮಾಡೋಂಥ ರೌಡಿ ಕೊಳ್ಳನ ಅಲ್ವೇ. ಅವನು ಏನು ಅಂತ ಬೇರೆಯವ್ರನ್ನ ಕೇಳಿ. ನನ್ನ ಮಗ ನನಗೆ ಮುದ್ದಿರ್ಬೋದು, ಬೇರೆಯವ್ರಿಗೆ ಮುದ್ದಿರಲ್ಲ. ಬೇರೆಯವ್ರನ್ನ ವಿಚಾರಿಸಿ ನನ್ನ ಮಗ ಎಂತವನಂತ ಇಡೀ ಎಬ್ಗಡಿ ಎಲ್ಲ ಕಲೆಕ್ಟ್ರಿಸಿಟಿ ಎಲ್ಲ ಹೇಳ್ತೈತೆ. ಯಾರು ಫೋನ್ ಮಾಡೋದು ಗೊತ್ತಿಲ್ಲ. ಲಾಕ್ ಓಪನ್ ಮಾಡೋಣಂದ್ರೆ ಅವ್ನು ಐಫೋನ್ ಆಗ್ತಾಯಿಲ್ಲ. ಅವ್ನು ಕೇಳಿದ್ ಕೊಡಿಸ್ತಾ ಇದ್ದೆ, ಕೂಲಿ ಮಾಡ್ತೀನಿ ಅವ್ನು ಕೇಳಿದ್ ಕೊಡಿಸ್ತಾ ಇದ್ದೆ. ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಯಾರೋ ಏನೋ ಚೇತನಂತೆ, ಯಾರೋ ಗ್ರೌಂಡಲ್ಲಿ ಯಾರೋ ಬೀರು ಬಾಟ್ಲೆಲ್ಲ ಹೊಡೆದಾಡಿದಾರಂತೆ. ಗೊತ್ತಿಲ್ಲಪ್ಪ, ಎಲ್ಲ ಒಂದೊಂದು ಹೇಳ್ತಾರೆ. ಏನಾಗಿದೆ ಗೊತ್ತಿಲ್ಲ. 10 ಜನ ಬಲೆ ತಗೊಂಬಿಟ್ರೆ 33 ವರ್ಷ ಅವನಿಗಷ್ಟೇ ಅಮ್ಮ. ಹೌದು, ಹೀಗೆ ಅವ್ರ ತಾಯಿ ಹೇಳ್ತಾರೆ. ಇನ್ನು ಇವನಿಗೆ ಮದ್ವೆ ಮಾಡ್ಬೇಕು ಅಂತೇಳಿ ಮನೆಯಲ್ಲಿ ಹೆಣ್ಣನ್ನು ಕೂಡ ನೋಡ್ತಿದ್ರಂತೆ. ಈಗಷ್ಟೇ ಮನೆ ಕಟ್ಟಿದ್ದಂತೆ. ಮನೆ ಕಟ್ಟಿ ಮನೆ ಗೃಹ ಪ್ರವೇಶ ಆದ ನಂತರ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಹಾಗೆ ಇನ್ನೋರ್ವ ಸ್ನೇಹಿತ ಹೇಳ್ತಾನೆ, ಇವನು ಬಾಡಿ ಬಿಲ್ಡರ್ ಕೂಡ ಹೌದು. ಬಾಡಿ ಬಿಲ್ಡಿಂಗ್ ಶೋ ನಲ್ಲಿ ಭಾಗವಹಿಸೋದಕ್ಕೆ ಇತ್ತೀಚೆಗೆ ತಯಾರಿಯನ್ನು ಕೂಡ ನಡೆಸಿದ್ದ ಅಂತ ಹೇಳಿ ಕೂಡ ಹೇಳ್ತಾನೆ. ಅವನ ಸಹೋದರ ಮತ್ತೆ ಅವನ ಸ್ನೇಹಿತ ಏನ್ ಹೇಳ್ದ ಘಟನೆಯ ಬಗ್ಗೆ ಕೇಳೋಣ ಬನ್ನಿ. ಊಟ ಮಾಡ್ಬಿಟ್ಟು ನನ್ನ ಮಗ ಅವನಿಗಂದ್ರೆ ತುಂಬ ಇಷ್ಟ. ಅವನ ಜೊತೆ ಆಟ ಆಡ್ಕೊಂಡಿದ್ದ. ಆಮೇಲೆ ಮಲಗಿದ್ದ. ಆಮೇಲೆ ಯಾವ್ದು ಫೋನ್ ಬಂತು ಎತ್ತಾಯಿತು ಏನೋ ಅಂತ ಗೊತ್ತಿಲ್ಲ. ಆಮೇಲೆ ಎದ್ದು ಹೋದವನು. ಆಮೇಲೆ ರಾತ್ರಿ ಒಂದು 8-9 ಗಂಟೆನೋ ಇರ್ಬೋದು. ಆ ಟೈಮಿಗೆ ಒಂದು ಫೋನ್ ಬಂತು, ಈ ಥರ ನಿಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ. ಸಿಂಪಲ್ ಎಲ್ಲ ಬಿದ್ದಿರ್ತಾನೆ ಅಂದ್ಕೊಂಡು ನಾನು ನಮ್ಮಮ್ಮ ಮತ್ತು ಕೆಲವೊಂದು ಫ್ರೆಂಡ್ಸು ಹೋದ್ವಿ. ಹೋಗಿ ನೋಡಿದ್ರೆ ಅಲ್ಲಿ ಈ MRP ಇದೆ, ಅಲ್ಲಿ ಅನಂತನಗರ MRP ಇದೆ. ಆ MRPಯಿಂದ ಟುವರ್ಡ್ಸು 200 ಮೀಟ್ರ್ ಅಷ್ಟೇ ಇರೋದು ಹಾಸ್ಪಿಟ್ಲ್, ಅಪೋಲೋ ಹಾಸ್ಪಿಟ್ಲು. ಅಲ್ಲಿಂದ ಅಲ್ಲಿ 200 ಮೀಟ್ರು ಅಕ್ಷಯ ಹಾಸ್ಪಿಟ್ಲು. ಅಲ್ಲಿಂದ ಅಲ್ಲಿಗೆ ಎಷ್ಟೊತ್ತಾಗುತ್ತೆ ಡ್ರಾಪ್ ಮಾಡೋಕ್ಕೆ? ಆಕ್ಸಿಡೆಂಟ್ ಆಗಿದ್ದ ಜಾಗದಿಂದ ಅಲ್ಲಿಗೆ ಎಷ್ಟೊತ್ತಾಗುತ್ತೆ? ಜೀವ ಉಳಿಸ್ಬೋದಾಗಿತ್ತಲ್ಲ. ಆಮೇಲೆ ನಾನು ಹೋಗಿ ಬಾಡಿ ನೋಡಿದೆ. ಬಾಡಿ ನೋಡಿದ ತಕ್ಷಣ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿದ್ದ ತಕ್ಷಣ ಆಗಿದ್ದರೆ ರಕ್ತ ಸೋರೋದು. ಅವನಿಗೆ ಬಾಡಿ ಫುಲ್ಲು ಕ್ಲಾತ್ ಆಗಿತ್ತು. ಇದು ಏನೋ ಯಾರೋ ಹೊಡೆದಾಕಿರೋದು, ಇಂಟೆನ್ಷನಲ್ಲೇ ಹೊಡೆದಾಕಿರೋದು, ಕರೆಸಿ ಒರೆಸಿರೋದು. ಯಾರ ಮೇಲೆ ಅನುಮಾನ ಇದೆಯಾ? ಯಾರ ಮೇಲೆ ಸರ್ ಹೇಳೋದು? ಅವನು ಅಂಥವನೇ ಅಲ್ವೇ ಅಲ್ಲ. ಯಾರೂ ಹೇಳ್ಕೊಳಲ್ಲ. ಅಣ್ಣ ತಮ್ಮದಿರಾಗಲಿ ತಂದೆ ತಾಯಿ ಆಗಲಿ ನನ್ನ ಮಗ ಇಂಥವನು, ಅಣ್ಣ ತಮ್ಮ ಇಂಥವನು ಅಂತ ಯಾರು ಹೇಳ್ಕೊಳಲ್ಲ. ಡ್ರಿಂಕ್ಸ್ ಮಾಡೋವಾಗ ಕರೆಸ್ಬಿಟ್ಟು ಕಾಲರ್ ಬಟ್ಟೆ ಹೇಳ್ಕೊಂಡೋದ್ರು ಅಂತ ಹೇಳಿದ್ರು. ಅದು ಏನಂತನೂ ನಮ್ಗೆ ಗೊತ್ತಾಗಿಲ್ಲ, ಪೊಲೀಸವ್ರಿಗೂ ಗೊತ್ತಾಗಿಲ್ಲ ಅದು ಅಸಲ್ಟ್ ಅಂತ. ಆಮೇಲೆ ನಾವು ಯೋಚನೆ ಮಾಡಿದ್ರಿ, ಕಾರೆಲ್ಲ ನೋಡಿದ್ರೆ ಒಂದು ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಇತ್ತು.
ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಇದ್ದಾಗ ಕ್ಯಾಮ್ರಾ ತೊಗೊಂಡು ಲ್ಯಾಪ್ಟಾಪ್ಗೆ ಹಾಕಿ ನೋಡಿದವಾಗ ಅದರಲ್ಲಿ ಗೊತ್ತಾಯಿತು ಡ್ರೈವರ್ದೇ ಅದರಲ್ಲಿ ಪ್ರಾಬ್ಲಮ್ಮು ಅಂತ. ಇವನು ನಿಂತ್ಕೊಂಡಿದ್ದವಾಗ ಮಾತಾಡ್ಕೊಂಡು ಅದರಲ್ಲಿ ಒಬ್ಬನೇ ಅಂತೂ ಇರಲ್ಲ ಕಾರಲ್ಲಿ, 4 ಮೆಂಬರ್ಸ್ ಪಕ್ಕ ಇರ್ತಾರೆ. ಲೆಫ್ಟ್ ಸೈಡ್ ಹಿಂದೆ ಸೀಟಲ್ಲಿ ಬ್ಯಾಟೆಲ್ಲ ಇದೆ, ಕ್ರಿಕೆಟ್ ಬ್ಯಾಟೆಲ್ಲ ಇದೆ. ಅವನು ವೇಣು ಅನ್ನೋನು ನಿಂತ್ಕೊಂಡೋಗಿ ಇವ್ರು ಎಳ್ಕೊಂಡಿದ್ದಾರೆ ಜರ್ಸಿದಲ್ಲಿ. ಎಳ್ಕೊಂಡಿದ್ದವಾಗ ಇವಾಗ ಅವನ ಆಚೆನೇ ಇದ್ದಿದ್ರೆ ಸರ್ ಡ್ಯಾಶ್ ಬೋರ್ಡೋದಲ್ಲಿ ಕ್ಲಿಯರಿಟಿಯಾಗಿ ಹೆಂಗೆ ವಾಯ್ಸ್ ಗೊತ್ತಾಗ್ತಾಯಿತ್ತು, ಅದು ಕ್ಲಿಯರಿಟಿಯಾಗಿ ಹೆಂಗೆ ವಾಯ್ಸ್ ಗೊತ್ತಾಗ್ತಾಯಿತ್ತು. ಬೇಕು ಅಂತಲೇ ಕರ್ಕೊಂಡೋಗಿ ಅಲ್ಲಿ ಸ್ಪೀಡಾಗೆ ಹೋಗಿ ನೀವು ಡ್ರೈವರೇ ಹೊಡೆದಿರೋದು. ಏನಿಲ್ಲ ಸರ್ ಪಾಪ ಇವನು ವೇಣು ಅಂತ ರೌಡಿಸಮ್ಗೂ ಹೋಗಲ್ಲ, ಏನಿಲ್ಲ. ಸೀಸಿಂಗ್ ಕೆಲಸ ಆಯಿತು, ಪಾರ್ಕಿಂಗ್ ಕೆಲಸ ಆಯಿತು, ವರ್ಕೌಟ್ ಆಯಿತು, ಅಷ್ಟೇ, ಇನ್ನೇನು ಇಲ್ಲ. 2 ಮಂತ್ಸ್ ಇತ್ತು ಸರ್ ಪಾಪ. ಇಲ್ಲೇ ಡ್ರ್ಯಾಗನ್ ಫಿಟ್ನೆಸ್ ಜಿಮ್ಗೆ ಹೋಗ್ತಾ ಇದ್ದಿದ್ದು. ಇನ್ನು 2 ಮಂತ್ಸ್ ಇತ್ತು ಬಾಡಿ ಬಿಲ್ಡಿಗೆ. ಹೌದು, ಪ್ರಶಾಂತ್ ಅಲಿಯಾಸ್ ವೇಣು ಒಂದು ಕಡೆ ಮದುವೆಗಾಗಿ ಸಿದ್ಧನಾಗ್ತಾ ಇದ್ದ, ಮತ್ತೊಂದು ಕಡೆ ಬಾಡಿ ಬಿಲ್ಡ್ ಶೋ ನಲ್ಲಿ ಭಾಗವಹಿಸಬೇಕು ಅಂತೇಳಿ ಕೂಡ ತಯಾರಿಯನ್ನ ನಡೆಸಿದ್ನಂತೆ. ಇಲ್ಲಿ ಭಾನುವಾರ ಸಂಜೆ ಅದ್ ಏನಾಯ್ತೋ ಗೊತ್ತಿಲ್ಲ, ಕಾರನ್ನ ಅಡ್ಡಾದಿಡ್ಡಿಯಾಗಿ ಚಲಿಸಿರುವಂತಹ ಈ ರೋಷನ್ ಇವನನ್ನ ಬದುಕಿಸಬೇಕು ಅಂತ ಹೇಳಿದ್ರೆ ಜೋರಾಗಿ ಬ್ರೇಕ್ ಹೊಡೆದಿದ್ರೆ ಇವನು ಬಿದ್ದೋಗ್ತಿದ್ದ. ಜೊತೆಗೆ ಆ ಒಂದು ಕಾರ್ನ ಡ್ಯಾಶ್ ಬೋರ್ಡ್ ನಲ್ಲಿ ಈ ಪ್ರಶಾಂತ್ ನಿಲ್ಸು ಅಂತ ಹೇಳ್ತಿದ್ದಾನೆ. ಜೊತೆಗೆ ನಾನು ಸಾವನ್ನಪ್ಪಿದ್ರೆ ನೀನೇ ಕಾರಣ ಅಂತ ಹೇಳ್ತಿರುವಂತ ಶಬ್ದಗಳನ್ನ ಒಂದಷ್ಟು ಆಲಿಸಿ ಬನ್ನಿ. ಹೌದಲ್ವಾ? ಪ್ರಶಾಂತ್ ಏನ್ ಕೂಗ್ತಾ ಇದ್ದಾನೆ ಅಂತ ಹೇಳಿ ನಿಲ್ಸು ಕಾರನ್ನ ಅಂತಿದ್ರು ಕೂಡ ನಿಲ್ಲಿಸ್ತಿಲ್ಲ. ಅಂದ್ರೆ ರೋಷನ್ ಬೇಕು ಅಂತಲೇನೆ ಕಾರನ್ನ ವೇಗವಾಗಿ ಓಡಿಸ್ಕೊಂಡು ಹೋಗಿದ್ದಾನೆ, ಮರಕ್ಕೆ ಮತ್ತು ಕಾಂಪೌಂಡ್ಗೆ ಡಿಕ್ಕಿ ಹೊಡೆದ್ನ. ಇದೇ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ನೀಡ್ತಾ ಇರ್ತಕ್ಕಂಥ ಆ ಒಂದು ಮಾತುಗಳು. ಮತ್ತೊಂದ್ಸಲ ಆ ಮಾತುಗಳನ್ನ ಕೇಳಿ. ಮ್ಯಾಚ್ ಹೋಗ್ತಾ ಅಂದಾಗ ದಿವಸ ಜೊತೆಲೇ ದಿನೆಲ್ಲ ಇದ್ಬಿಟ್ಟಿದ್ದೀನಿ. ಮಾರನೇ ದಿವಸ ಅಲ್ಲಿ ಎಂತ ಹೋದ ಅಂತಲೂ ಗೊತ್ತಿಲ್ಲ. ಅಲ್ಲಿ ಸಾಯಿಸ ಅಂತ ಮಾಡೋ ಅಂಥದ್ದು ಏನಾಯ್ತಂತ ಗೊತ್ತಿಲ್ಲ ಅವ್ರಿಗೆ. 800 ಮೀಟ್ರ್ ಆ ವಿಡಿಯೋದಲ್ಲಿ ನೋಡ್ರಿ, ಕಾರಲ್ಲಿ ಎಳ್ಕೋಗ್ಬಿಟ್ಟು ಆ ಥರ ಗುದ್ದು ಸಾಯಿಸ್ಬೇಕಂತ ಇಂಟೆನ್ಷನ್ ಇಲ್ದಿರ ಸುಮ್ಮನೆ ಏನಾದರೂ ಸಾಯಿಸ್ತಾರೆ ಅಂದಿದ್ರೆ ಅವ್ರು ಬ್ರೇಕ್ ಹೊಡೆದಿದ್ರೆ ಅವ್ನು ಬಿದ್ದೋಗ್ತಾ ಇದ್ದ, ಕೈ ಕಾಲು ಲೇಟ್ ಆಗ್ತಾಯಿತ್ತು, ಬದುಕಿರ್ತಾ ಇದ್ದ. ಆ ಥರ ಎತ್ಕೋಗಿ ಸಾಯಿಸ್ಬೇಕಂತ ಏನಿಲ್ಲ. ಎಂತಕ್ಕೆ ಸಾಯಿಸೋರು ಏನು ಮಾಡೋರು ಗೊತ್ತಿಲ್ಲ. ಜಗಳ ಅನ್ನೋದೇ ಇಲ್ಲ ಸರ್. ಅವ್ನು ಈ ಊರನ್ನೇ ಅಲ್ಲ, ನಾನು ಹುಟ್ಟು ಬೆಳೆದಿದ್ದೆಲ್ಲ ಕಂಸನದಲ್ಲೇ. ಇವತ್ತವರೆಗೂ ಇಷ್ಟು ವರ್ಷದಲ್ಲಿ ಯಾವ ಜಗಳ ಈ ಥರ ಸಾವು ಅನ್ನೋದೇ ಆಗಿಲ್ಲ. ಇದೇ ಫಸ್ಟ್ ಟೈಮ್ ಆಗಿರೋದು. ಅವ್ರು ಯಾರು ಬಂದರೋ ಅವ್ರು ಕೇಳಿದ್ರೆ ಇವಾಗ ಕ್ರಿಕೆಟಲ್ಲಿ ಗೆದ್ದಿರೋರು ಅವರು ಹುಡುಗರು ಅಂತ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಕ್ರಿಕೆಟ್ ಆಡೋಕೆ ಬಂದವ್ರು ಅಂದ್ಬಿಟ್ಟು ಊರಿಗೆ ಅಲ್ಲಿ ಥರ ಬಂದ್ಬಿಟ್ಟು ಒಂದು ಊರು ಅಂದರೆ ಇಬ್ಬರು ನೋಡ್ಕೊಂಡು ಎಲ್ಲರೂ ಇರ್ತಾರೆ. ಒಂದು ಚಿಕ್ಕದು ದೊಡ್ಡದು ಏನಾದರೂ ಆಗಲಿ ಎಲ್ಲ ನೋಡ್ತಾರೆ. ಆ ಹುಡುಗರು ಅಲ್ಲಿ ಬಿದ್ದಾಗ ಅವನಿಗೆ ಚಿಂತೆ ಇಲ್ಲ, ಆಕ್ಸಿಡೆಂಟ್ ಆಗಿ ಬಿದ್ದಾಗ ಫೋನಲ್ಲಿ ಎತ್ಕೊಂಡು ಮಾತಾಡ್ತಾವ್ರಂತೆ. ಅಲ್ಲಿ ಕಬಾಬ್ ಅಂಗಡಿಯಲ್ಲಿ ಇರೋನು ಕರ್ಕೋಗಿ 2 ವೀಲರಲ್ಲಿ ಹಾಸ್ಪಿಟ್ಲಿಗೆ ತಗೊಂಡು ಸೇರಿಸಿದ್ರು. ಏನು ಹೇಳೋದಂತ ಗೊತ್ತಿಲ್ಲ ಸರ್. ಈಗ ರೋಷನ್ ಬೇಕು ಅಂತಲೇ ಇವನನ್ನ ಈ ಒಂದು ಮರ್ಡರ್ ಮಾಡದ್ನ. ರೋಷನ್ ಮತ್ತು ಪ್ರಶಾಂತನ ನಡುವೆ ಯಾವ್ದಾದ್ರು ದ್ವೇಷ ಇತ್ತ, ಇಲ್ಲ ರೋಷನ್ಗೆ ಯಾರಾದ್ರೂ ಕುಂಭ ಕೊಟ್ಟು ಮರ್ಡರ್ ಮಾಡಿಸಿದ್ರ ಎನ್ನುವಂಥದ್ದು ಒಂದಷ್ಟು ಕುತೂಹಲವನ್ನ ಹುಟ್ಟಿ ಹಾಕಿದೆ. ಈಗ ಪೊಲೀಸ್ನವರು ಈ ರೋಷನ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇವನ್ಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಇವನನ್ನ ಕಸ್ಟಡಿಗೆ ತೆಗೆದುಕೊಂಡು ಪೊಲೀಸ್ನವರು ಅವರದ್ದೇ ಭಾಷೆಯಲ್ಲಿ ಇವನನ್ನ ಬಾಯಿ ಬಿಡಿಸಿದ್ರೆ ಅಥವಾ ತನಿಖೆಗೆ ಒಳಪಡಿಸಿದ್ರೆ ಬಾಯಿ ಬಿಡ್ತಾನ, ಆಗಷ್ಟೇ ಈ ಒಂದು ಕೊಲೆಗೆ ಅಸಲಿ ಕಾರಣ ಗೊತ್ತಾಗತ್ತೆ. ಆದ್ರೆ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಂತ ಮಗನನ್ನ ಕಳ್ಕೊಂಡಂತ ಆ ತಾಯಿಯ ಆಕ್ರಂದನ ಮಾತ್ರ ನಿಲ್ತಾ ಇಲ್ಲ. ಇನ್ನೇನು ಮನೆ ಕಟ್ಟಿದ್ದಾಯ್ತು, ಮದುವೆ ಮಾಡ್ಬೇಕು ಅನ್ಕೊಳ್ಳೋಷ್ಟರಲ್ಲಿ ಈಗ ಮಗನೇ ಇಲ್ದಂತೆ ಆಗಿರುವಂತ ಆ ಒಂದು ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಅದಕ್ಕೆ ಹೇಳುವಂತದ್ದು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಬೇಕು ಮತ್ತು ಮನೆಯಿಂದ ಹೊರಗಡೆ ಬರ್ತಕ್ಕಂಥವ್ರು ವಯಸ್ಕರು ಕೂಡ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು. ಈ ರೀತಿ ನೋವನ್ನ ಯಾರಿಗೂ ಕೂಡ ಕೊಡಬಾರ್ದು, ಅಥವಾ ಕೋಪದ ಕೈಗೆ ಅಥವಾ ನಾವು ಮಾಡ್ತಾ ಇರುವಂತ ಸಹವಾಸಗಳ ಯಾರ ಜೊತೆ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಆಲೋಚಿಸ್ಕೊಳ್ಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.